ನಮಸ್ಕಾರ ವೀಕ್ಷಕರೇ, ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಎಲ್ಲರದು ಒಂದೇ ಮಂತ್ರ: ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದರೆ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮಸ್ಕಾರ ಎಲ್ಲರಿಗೂ. ಕಣ್ಮುಚ್ಚಿ 2050ರ ಭಾರತೀಯ ಹಳ್ಳಿಯೊಂದಕ್ಕೆ ಕಾಲಿಡೋಣ. ಕಣ್ಣಿಗೆ ಹಬ್ಬವಾಗುವಂತಹ ಹಸಿರು ಹೊಲಗಳು, ಪರಿಸರ ಸ್ನೇಹಿ ಮನೆಗಳು, ಸಂಪ್ರದಾಯ ಮತ್ತು ತಂತ್ರಜ್ಞಾನದ ಸುಂದರ ಮಿಶ್ರಣವನ್ನು ಕಲ್ಪಿಸಿಕೊಳ್ಳಿ. ಕನಸಿನಂತೆ ತೋರುತ್ತದೆ ಅಲ್ಲವೇ? ಮೊದಲಿಗೆ ಸುಸ್ಥಿರತೆಯ ಬಗ್ಗೆ ಮಾತನಾಡೋಣ. 2050ರ ಹೊತ್ತಿಗೆ ಭಾರತೀಯ ಹಳ್ಳಿಗಳು ನವೀಕರಿಸಬಹುದಾದ ಶಕ್ತಿಯಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಟ್ಟಿವೆ. ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ಫಲಕಗಳು, ಹೊಲಗಳಲ್ಲಿ ಗಾಳಿ ಟರ್ಬೈನ್ಗಳು, ಜೈವಿಕ ಅನಿಲ ಸ್ಥಾವರಗಳು ಮನೆಗಳು ಮತ್ತು ಕೃಷಿ ಚಟುವಟಿಕೆಗಳಿಗೆ ಶಕ್ತಿಯನ್ನು ಒದಗಿಸುತ್ತವೆ. ಗಾಳಿ ಶುದ್ಧವಾಗಿದೆ, ಪರಿಸರವು ಅಭಿವೃದ್ಧಿ ಹೊಂದುತ್ತಿದೆ. ಈಗ ಕೃಷಿಯತ್ತ ಸಾಗೋಣ. ರೈತರು ಲಂಬ ಕೃಷಿ ಮತ್ತು ಜಲಕೃಷಿಗಳಂತಹ ಸುಧಾರಿತ ತಂತ್ರಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ. ಡ್ರೋನ್ಗಳನ್ನು ಬೆಳೆಗಳ ಮೇಲ್ವಿಚಾರಣೆ ಮಾಡುತ್ತವೆ. ಅವುಗಳಿಗೆ ಸರಿಯಾದ ಪ್ರಮಾಣದ ನೀರು ಮತ್ತು ಪೋಷಕಾಂಶಗಳು ಸಿಗುವಂತೆ ನೋಡಿಕೊಳ್ಳುತ್ತವೆ. ಇದು ಇಳುವರಿಯನ್ನು ಹೆಚ್ಚಿಸುವುದಲ್ಲದೆ ಸಂಪನ್ಮೂಲಗಳನ್ನು ಸಂರಕ್ಷಿಸುತ್ತದೆ. ಶಿಕ್ಷಣ ಕೂಡ ರೂಪಾಂತರಗೊಂಡಿದೆ. ವರ್ಚುವಲ್ ರಿಯಾಲಿಟಿಯಿಂದ ಸಜ್ಜುಗೊಂಡ ಸ್ಮಾರ್ಟ್ ತರಗತಿಗಳು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಜಾಗತಿಕ ಜ್ಞಾನವನ್ನು ತಂದುಕೊಡುತ್ತವೆ. ಮಕ್ಕಳು ಸಾಂಪ್ರದಾಯಿಕ ಕರಕುಶಲತೆಯ ಜೊತೆಗೆ ಕೋಡಿಂಗ್ ಕಲಿತರೆ ಇದು ಅವರನ್ನು ಎರಡೂ ಜಗತ್ತುಗಳ ಉತ್ತಮ ಅಂಶಗಳನ್ನು ಮಿಶ್ರಣ ಮಾಡಬಹುದಾದ ಭವಿಷ್ಯಕ್ಕೆ ಸಿದ್ಧಗೊಳಿಸುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದೆ. ಟೆಲಿಮೆಡಿಸಿನ್ ಹಳ್ಳಿಗರನ್ನು ದೇಶಾದ್ಯಂತ ಉನ್ನತ ವೈದ್ಯರೊಂದಿಗೆ ಸಂಪರ್ಕಿಸುತ್ತದೆ. ಆರೋಗ್ಯ ಮೇಲ್ವಿಚಾರಣಾ ಸಾಧನಗಳು ಪ್ರಮುಖ ಚಿಹ್ನೆಗಳನ್ನು ಟ್ರ್ಯಾಕ್ ಮಾಡುತ್ತವೆ ಮತ್ತು ಏನಾದರೂ ತಪ್ಪಾಗಿದ್ದರೆ ಎಚ್ಚರಿಕೆಗಳನ್ನು ಕಳುಹಿಸುತ್ತವೆ. ತಡೆಗಟ್ಟುವ ಆರೈಕೆಯೇ ನಿಯಮವಾಗಿದೆ. ಇದು ಸಮುದಾಯಗಳನ್ನು ಆರೋಗ್ಯಕರ ಮತ್ತು ಸಂತೋಷಕರವಾಗಿರಿಸುತ್ತದೆ. ಈ ಹಳ್ಳಿಗಳಲ್ಲಿ ಸಾರಿಗೆ ಪರಿಸರ ಸ್ನೇಹಿಯಾಗಿರುತ್ತದೆ. ಎಲೆಕ್ಟ್ರಿಕ್ ಬೈಕ್ಗಳು ಮತ್ತು ಸೌರಶಕ್ತಿ ಚಾಲಿತ ಬಸ್ಗಳು ಸಂಚಾರವನ್ನು ಸುಲಭ ಮತ್ತು ಹಸಿರಾಗಿಸುತ್ತವೆ. ರಸ್ತೆಗಳನ್ನು ಉತ್ತಮವಾಗಿ ನಿರ್ವಹಿಸಲಾಗುತ್ತದೆ ಮತ್ತು ನಗರಗಳೊಂದಿಗೆ ಸಂಪರ್ಕವು ತಡೆರಹಿತವಾಗಿದೆ. ಸಾಂಸ್ಕೃತಿಕ ಆಚರಣೆಗಳು ಮತ್ತು ಹಬ್ಬಗಳನ್ನು ಅದೇ ಉತ್ಸಾಹದಿಂದ ಆಚರಿಸಲಾಗುತ್ತದೆ, ಆದರೆ ಆಧುನಿಕ ತಿರುವಿನೊಂದಿಗೆ. ಸಾಂಪ್ರದಾಯಿಕ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳನ್ನು ಲೈವ್ ಸ್ಟ್ರೀಮ್ ಮಾಡಲಾಗುತ್ತದೆ. ಇದು ವಿಶ್ವದಾದ್ಯಂತ ಜನರು ಆಚರಣೆಗಳಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ. ಕುಶಲಕರ್ಮಿಗಳ ಕರಕುಶಲ ವಸ್ತುಗಳನ್ನು ಜಾಗತಿಕವಾಗಿ ಇ-ಕಾಮರ್ಸ್ ವೇದಿಕೆಗಳ ಮೂಲಕ ಮಾರಾಟ ಮಾಡಲಾಗುತ್ತದೆ. ಇದು ಕುಶಲಕರ್ಮಿಗಳಿಗೆ ಹೆಚ್ಚಿನ ಪ್ರೇಕ್ಷಕರು ಮತ್ತು ಉತ್ತಮ ಆದಾಯವನ್ನು ಒದಗಿಸುತ್ತದೆ. ಸಮುದಾಯದ ಸ್ಥಳಗಳು ಕೂಡ ವಿಕಸನಗೊಂಡಿವೆ. ಸಾರ್ವಜನಿಕ ಉದ್ಯಾನವನಗಳು, ಗ್ರಂಥಾಲಯಗಳು ಮತ್ತು ಡಿಜಿಟಲ್ ಹಬ್ಗಳು ಸಾಮಾಜಿಕ ಸಂವಹನ ಮತ್ತು ಕಲಿಕೆಯನ್ನು ಉತ್ತೇಜಿಸುತ್ತವೆ. ಡಿಜಿಟಲ್ ವೇದಿಕೆಗಳ ಮೂಲಕ ಹಳ್ಳಿಗರು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಭಾಗವಹಿಸುತ್ತಾರೆ. ಪ್ರತಿಯೊಬ್ಬರ ಧ್ವನಿಯನ್ನು ಕೇಳಲಾಗುತ್ತದೆ ಎಂದು ಖಚಿತಪಡಿಸುತ್ತದೆ. ಸಾರಾಂಶದಲ್ಲಿ 2050ರ ಭಾರತೀಯ ಹಳ್ಳಿಗಳು ಇಂದಿನ ಜ್ಞಾನವನ್ನು ಭವಿಷ್ಯದ ಆವಿಷ್ಕಾರಗಳೊಂದಿಗೆ ಸಂಯೋಜಿಸುತ್ತವೆ. ಪ್ರಗತಿಯನ್ನು ಸ್ವೀಕರಿಸುವಾಗ ಸಂಪ್ರದಾಯವನ್ನು ಗೌರವಿಸುವ ಸಾಮರಸ್ಯದ ಮಿಶ್ರಣವಾಗಿದೆ. ಸುಸ್ಥಿರ, ಸಮಾವೇಶಿಕ ಮತ್ತು ಸಂತೋಷದಾಯಕ ಜೀವನ ಪರಿಪೂರ್ಣ ಉದಾಹರಣೆಯಾಗಿದೆ. ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ಇಂತಹ ಹಳ್ಳಿಗಳಲ್ಲಿ ನೀವು ವಾಸಿಸುವುದನ್ನು ಕಲ್ಪಿಸಿಕೊಳ್ಳಬಹುದೇ? ಕಮೆಂಟ್ನಲ್ಲಿ ನನಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಬರುವ ತನಕ ಈ ವಿಡಿಯೋವನ್ನು ನೋಡ್ತಾನೇ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಒಳ್ಳೆಯ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಟಿಲ್ ದೆನ್ ಬಾಯ್. ದಯವಿಟ್ಟು ಸಪೋರ್ಟ್ ಮಾಡಿ. ಲೆಟ್ಸ್ ಆಲ್ ಗ್ರೋ ಟುಗೆದರ್. ಥ್ಯಾಂಕ್ ಯು.